ವೈಜ್ಞಾನಿಕವಾಗಿ ಜಲಜೀವನ್ ಮಿಷನ್ ಯೋಜನೆಯ ಅಡಿ ಶುದ್ಧೀಕರಣ ಘಟಕಕ್ಕೆ ಕೊಳವೆ ಪೈಪು ಅಳವಡಿಕೆ. ಶಿರಾಡೋಣ ಲಿಂಗಸೂರು ರಾಜ್ಯ ಹೆದ್ದಾರಿಯ ನಾಲ್ತೋಡ್ ರಸ್ತೆಯ ಹಳ್ಳೂರು ಪ್ಯಾಲೇಸ್ ಹತ್ತಿರ 100 ಕೋಟಿ ರೂಪಾಯಿ ಅನುದಾನದ ಜಲಜೀವನ್ ಮಿಷನ್ ಯೋಜನೆ ಅಡಿ ಕೃಷ್ಣಾ ನದಿಯಿಂದ ಬೂದಿಹಾಳ್ ನೀರು ಶುದ್ಧೀಕರಣ ಘಟಕಕ್ಕೆ ಕಚ್ಚಾ ನೀರು ಪೂರೈಸುವ ಬೃಹತ್ ಕೊಳವೆಗಳನ್ನು ರಸ್ತೆ ಪಕ್ಕದಲ್ಲಿಯೇ ಅವೈಜ್ಞಾನಿಕವಾಗಿ ಅಳವಡಿಸುತ್ತಿರುವುದಕ್ಕೆ ತಾಲೂಕು ರೈತ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸಿದ್ದರೆಡ್ಡಿಯವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು, ಈ ಬಗ್ಗೆ ಸ್ಥಳದಲ್ಲಿದ್ದ ಸೈಟ್ ಇಂಜಿನಿಯರ್ ಸಂದೀಪ್ ಅವರನ್ನು ಬುಧವಾರ ತೀವ್ರ ತರಾಟೆಗೆ ತೆಗೆದುಕೊಂಡರು. ಈ ರಾಜ್ಯ ಹೆದ್ದಾರಿಗೆ ಬ್ರಿಟಿಷರ ಕಾಲದಲ್ಲಿಯೇ 45 ಮೀಟರ್ ಅಗಲದಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಮಿ ಮೀಸಲಿಡಲಾಗಿದೆ. ನಾರಾಯಣಪುರ ಮತ್ತು ಆಲಿಮಟ್ಟಿ ಜಲಾಶಯಗಳನ್ನು ನಿರ್ಮಿಸುವಾಗ ಈ ರಸ್ತೆಯನ್ನ ಜಲಾಶಯಗಳಿಗೆ ಸಂಪರ್ಕ ರಸ್ತೆಯನ್ನಾಗಿ ಬಳಸಲಾಗುತ್ತಿತ್ತು. ದಿನಕಳೆದಂತೆ ಇದು ನಿತ್ಯ ಬಳಕೆಯ ರಸ್ತೆಯಾಗಿ ಬದಲಾಯಿತು. ಕಾಲಕಾಲಕ್ಕೆ ಈ ರಸ್ತೆಯನ್ನ ಮೇಲ್ದರ್ಜೆಗೆ ಏರಿಸುವ ಕಾರ್ಯವು ನಡೆಯುತ್ತಿದೆ. ನಿತ್ಯ ಸಾವಿರಾರು ವಾಹನಗಳು ಇಲ್ಲಿ ಓಡಾಡುತ್ತವೆ. ಇಂತಹ ಮಹತ್ವದ ಹೆದ್ದಾರಿಯ ಡಾಂಬರು ರಸ್ತೆಗೆ ಕೇವಲ 1-2 ಮೀಟರ್ ಅಂತರದಲ್ಲಿಯೇ ಬೃಹತ್ ಕೊಳವೆ ಅಳವಡಿಸುತ್ತಿರುವುದು ಭವಿಷ್ಯದಲ್ಲಿ ಅಪಾಯಕಾರಿಯಾಗುತ್ತದೆ ಎಂದು ದೂರಿದರು. ಸರ್ ನಮಸ್ಕಾರ, ನಾನು ಮಲ್ಲಿಕಾರ್ಜುನ್ ಸಿದ್ದರೆಡ್ಡಿ ಅಂತೇಳಿ ಮುದ್ದೇಬಿಹಾಳ ತಾಲೂಕು ರೈತ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ. ಇವತ್ತಿನ ಸಮಸ್ಯೆ ಏನಪ್ಪ ಅಂದ್ರೆ JJMದವರು ಈ ರಾ ವಾಟರ್ ಪೈಪ್ಲೈನ್ ನಾರಾಯಣಪುರ ಟು ಆ ಬೂದಿಹಾಳ ಫಿಲ್ಟರ್ ಬೆಡ್ಡಿಗೆ ಒಯ್ಲಿಕ್ಕೆ. ಇದು ಶಿರಾಡೋಣ ಟು ಲಿಂಗಸೂರು ಸ್ಟೇಟ್ ಹೈವೇ ಅದು ಬ್ರಿಟಿಷರ ಕಾಲದಾಗ ಮಾಡಿದ್ದು. ಇದು ಸರೌಂಡಿಂಗ್ 173 ಕಿಲೋಮೀಟರ್. ಶಿರಾಡೋಣ ಟು ಲಿಂಗಸೂರು ಅವಾಗ ಬ್ರಿಟಿಷರೇ ರೋಡ್ ಎಡಗಡೆ ಮತ್ತು ಬಲಗಡೆ 22.5 ಮೀಟ್ರ್ ಬಿಟ್ಟು ರಸ್ತೆ ಕೊಟ್ಟಿದ್ದಾರೆ. ಅಂದರೆ 22.5 ಮೀಟ್ರ್ ಆದಮೇಲೆ ರೈತರ ಜಮೀನು ಅದಾವೆ. ನೀವು ಶಿರಾಡೋಣ ಟು ಲಿಂಗಸೂರು ಹೋಗುತ್ತಾನ ನೋಡಿರಿ ಸರ್ವೇದಾಗ, ಆಮೇಲೆ ಮ್ಯಾಪ್ನ ನಕ್ಷೆ ತೆಗೆದು ನೋಡಿರಿ 22.5 ಮೀಟ್ರ್ ಬಿಟ್ಟು ರಸ್ತೆ ಅದಾವೆ. ಈಗ ಏನಾಗ್ಬಿಟ್ಟದ, ರೈತರು ಭೂಮಿ ವ್ಯಾಲ್ಯೂ ಜಾಸ್ತಿ ಆದಗಳೇ ಕೆಲವು ಅನುಕೂಲಸ್ಥ ರೈತರು ಈಗಲ್ಲ 2005-6ರಾಗನೇ ಶುರು ಮಾಡಿದ್ರು. ಫಾರ್ ಎಕ್ಸಾಂಪಲ್ ಮುರಾಳ್ ಬೋವಿ ಸರ್ ಅಂತಂದಾರೆ. ಅವ್ರು ಫಸ್ಟ್ ಟೈಮ್ ಅಲ್ಲಿ ಸರ್ಕಾರಿ ನೀರು ಹಚ್ಚಿದಾಗನೇ ನಾನು PWD ಕಂಪ್ಲೇಂಟ್ ಮಾಡಿದ್ದೆ. ಅವ್ರು ನೋಡಿ ಈಗ ಅನುಕೂಲ ಇದ್ದಂಥ ರೈತ ಏನು ಮಾಡಿಬಿಟ್ಟಾನಂತಂದ್ರೆ ಮಷಿನ್ ಬಂದ್ಬಿಟ್ಟು ದೊಡ್ಡ ದೊಡ್ಡ ಹಿತಾಚಿ ಎಲ್ಲ ರೋಡಿಗೆ ಅಪ್ರೋಚ್ ಮಾಡ್ಕೊಂಡು ಎಲ್ಲ ರೈತರು ನನ್ನ ಜಮೀನು ಅಂತಾರೆ. ಇಂಥ ಸರ್ಕಾರಿ ಶಾಶ್ವತ ಯೋಜನೆಗಳು ಹೋಗೋಕೆ ಅಡೆತಡೆ ಆಗಕತ್ತವೆ. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಯಾಕಂದರೆ ಮುಂಚೆ ನಮ್ಮದು ರೋಡ್ ಬರೀ 5-6 ಫುಟ್ ಇತ್ತು ನಾನು 40 ವರ್ಷದ ಹಿಂದೆ. ಇವತ್ತು 7 ಮೀಟರ್ ಆಗ್ಯಾವ. ಮುಂದಿನ ದಿನಮಾನದಾಗ ಇದು ಸ್ಟೇಟ್ ಹೈವೇ ಪೂರಾ ಕಂಪ್ಲೀಟ್ ಶಿರಾಡೋಣ ಟು ಲಿಂಗಸೂರು ಆಗಿದ್ದೇ ಆದ್ರೆ ಇದು 14 ಮೀಟರ್ ಡಾಂಬರೀಕರಣ ಆಗಿದೆ. ಇವಾಗ ಇವ್ರು ಯೋಜನೆ ಏನು ಮಾಡಕತ್ತಾರ, ಪೈಪ್ಲೈನು ರೋಡ್ ಮ್ಯಾಗ ಮಾಡಕತ್ತಾರೆ. ಇದು ಶಾಶ್ವತ ಯೋಜನೆ. ಇವತ್ತು ರಷ್ಯರಿಗೆ ನಮ್ಮ ತೋಟದಾಗ ಹೆಂಗೆ ಪೈಪ್ಲೈನ್ ಹೊಡಿತಾವೆ ಹಂಗೆ ಇವರು ಪೈಪ್ಲೈನ್ ಹೊಡಿಯುವಂಥ ಸಂಭವಗಳದ. ಈಗ ಆಲ್ರೆಡಿ ನಾಗರಬೆಟ್ಟದ ಈ ಲೈನ್ನಾಗ ಹೋಗ್ಯದು, ಎಷ್ಟೋ ಸಲ ಹೊಡ್ಯಾಕತ್ತವೆ. ಯಾಕೆ ಹೊಡ್ಯಾಕತ್ತದ ಅಂತಂದ್ರೆ ಪ್ರೆಷರಿಗೆ ಏರ್ ವಾಲ್ ಸರಿಯಾಗಿ ಮೇಂಟೈನ್ ಮಾಡಲ್ಲ. ನಾಳೆ ಇವರು ಏರ್ ವಾಲ್ ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂತಂದ್ರೆ ಇಮಿಡಿಯೇಟಾಗಿ ಹೊಡೆದು ಅಂತಂದ್ರೆ ಅವಾಗ ರೋಡ್ ಹಡ್ಕೋತ ಕುಂದಿರ್ಬೇಕು. ಇದು ಶಾಶ್ವತ ಯೋಜನೆ. ಇವರು ಅಧಿಕಾರಿಗಳು ವರ್ಗದವರು ಅದನ್ನು ಯೋಚನೆ ಮಾಡಿ ಇಂಥ ಯೋಜನೆಗಳನ್ನು ಶಾಶ್ವತ ಇರಬೇಕಂದ್ರೆ ಪ್ರಾಕ್ಟಿಕಲಾಗಿ ವರ್ಕ್ ಮಾಡಬೇಕು. ತಮ್ಮ ಅನುಕೂಲ ಬಂದಂಗೆ ಕಟಿಂಗ್ಸ್ ಮಾಡಿ ಬೆಂಡ್ ಬಂದಲ್ಲಿ ತೊಗೊಂಡು ಇವತ್ತು JJM ವರ್ಕ್ ಮಾಡ್ಲಿಕ್ಕತ್ತಾರೆ. ಸ್ಟಾರ್ಟಿಂಗ್ಲಿಂದ ನೋಡ್ಕೊತ ಬಂದಿದ್ದು ಮುದ್ದೇವಾಳಿಂದ ಇವತ್ತೊಂದು ಎಕ್ದಮ್ ಇಲ್ಲಿ ನಾಲ್ ತೊಡೆದಾಗ ಅಂಬರೀನ್ ಗುಡಿ ಅಂತೇಳಿ ಪೂರಾ ರೋಡ್ ಮ್ಯಾಗನೇ ಅಡ್ಡಾಕತ್ತಾರೆ. ಅದಕ್ಕೆ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮಾತಾಡಿದೆ. DCR ಸ್ಪಷ್ಟವಾಗಿ ಆದೇಶ ಕೊಟ್ಟಾರಂತೂ ಹೇಳ್ತಾರೆ. ಯಾವ ರೈತ ತಕರಾರು ಮಾಡ್ತಾನೆ ಅವನಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿ ನೀವು ಕೆಲಸ ಮಾಡ್ರಂತೆ. ಇದು ಒಂದು ಸೈಡ್ ಆದ್ರೆ ಎರಡನೇದು ಇನ್ನೊಂದು ಹೇಳ್ತೀನಿ. ಭಾಳ ಮಂದಿ ರೈತರಿಗೆ ಗೊತ್ತೇ ಅದ ಏನದ ಸರ್ಕಾರಿ ಯೋಜನೆಗಳು. ಅದು ಪೈಪ್ಲೈನ್ ವಾಟರ್ ಸಪ್ಲೈ ಇರ್ಬೋದು ಅಥವಾ ಕೇಬಲ್ ನೆಟ್ವರ್ಕ್ ಸಪ್ಲೈ ಇರ್ಬೋದು. 3 ಫುಟಿನ ಕೆಳಗೆ ಯಾವ ರೈತರು ತಕರಾರು ಮಾಡಬಾರ್ದು ಅಂತ ಅಂಡರ್ಗ್ರೌಂಡ್ನಾಗ ಇರುತ್ತೆ. ಸಾಗುವಳಿ ಮಾಡೋಕ್ಕೆ ಏನು ತೊಂದರೆ ಇಲ್ಲ 3 ಫುಟ್ ಒಳಗೆ ಹಾಕಿಬಿಟ್ಟಾಗ. ಆದರೆ ಇತ್ತ ಪಬ್ಲಿಕ್ ಪ್ಲೇಸ್ನಾಗ ಹಾಕೊಂಡು ಹೋದ್ರೆ ಈ ಪಬ್ಲಿಕ್ಕಿಗೆ ಸಮಸ್ಯೆ ಇದೆ, ಹೊಡ್ಯಾಕಿತ್ತಂತ. ಅದೇ ಒಂದು ರೈತನ ಹೊಲ್ದಾಗ ಇತ್ತಪ್ಪ ಅಂತಂದ್ರೆ ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆಯ್ತಂದ್ರೆ ದೇ ಕ್ಯಾನ್ ರಿಪೇರ್ ಎಟ್ ಎನಿ ಟೈಮ್. ಇಲ್ಲೇನಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಬಂದಾಗ ನಾಳೆ ಹೊಡಿತಂತೆ. ಈ ದೂರ ದೃಷ್ಟಿಕೋನ ಇಟ್ಕೊಳ್ಳೋದಕ್ಕೆ ಅಧಿಕಾರಿಗಳು ಆ ಪೇಪರ್ಸ್ನೆಲ್ಲ ತೆಗಿಸಿ ಸರ್ವೆ ಪ್ರಕಾರ ಅಳಿಸಿ ಈ ಶಾಶ್ವತ ಯೋಜನೆ ಶಾಶ್ವತವಾಗಿ ಅನುಕೂಲ ಹಂಗೆ ಮಾಡಿಕೊಟ್ರೆ ಒಳ್ಳೆಯದು. ಇಲ್ಲಪ್ಪ ಅಂತ ಯಾಕಂದ್ರೆ ಈಗ ಆಲ್ರೆಡಿ DCR ಅವ್ರಿಗೆಲ್ಲ ಮೀಟಿಂಗ್ನಾಗ ಕರೆದು ಹೇಳ್ಯಾರಂತೂ ಒಪ್ಕೊಂಡ್ರೆ ಅಧಿಕಾರಿಗಳು. ಇದೇ ರೀತಿ ಅವೈಜ್ಞಾನಿಕ ಮಾಡಕತ್ತಿದ್ರು ಕಂಟಿನ್ಯೂ ಅಂತಂದ್ರೆ ಈ 3-4 ದಿನದಾಗ ಎಚ್ಚೆತ್ಕೊಂಡು ಅದನ್ನು ನೀಟಾಗಿ ಮಾಡಿ ಪ್ರಾಪರಾಗಿ ಮಾಡಲಿಲ್ಲಪ್ಪ ಅಂದ್ರೆ ನಾವು ಪ್ರತಿಭಟನೆ ಮಾಡುವಂಥ ಯೋಜನೆ ರೂಪಿಸ್ಕೋಬಾರ್ದು. ಇದು ಮಾಧ್ಯಮದ ಮುಖಾಂತರ ಒಂದು ಗಡುವು ಕೊಡಕತ್ತೆ. ಅದಕ್ಕೆ ಅಧಿಕಾರಿಗಳಿಗೆ ಆಲ್ರೆಡಿ ಫೋನ್ನಾಗೂ ಮಾತಾಡಿ ಒಪ್ಕೊಂಡಿದ್ದಾರೆ. ಇಲ್ರಿ ಏನು ಮಾಡೋದು ಹಿಂಗೆ ಅಂತೇಳಿ ಅದನ್ನೆಲ್ಲ ಕತೆ ಹೇಳ್ಬೇಡ್ರಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ವರ್ಕ್ ಮಾಡ್ರಿ ಅಂತಲೂ ಹೇಳಿದ್ದೀನಿ. ಇವತ್ತೇನೋ ಬಂದು ನೋಡ್ತೀನಿ ಅಂದ್ರೆ ಬಂದು ನೋಡಲಿ. ರಸ್ತೆಗೆ ಹೊಂದಿಕೊಂಡು ನಡೆಯುತ್ತಿರುವ ಬೃಹತ್ ಪೈಪ್ಲೈನ್ ಅಳವಡಿಕೆ ಕಾಮಗಾರಿ ನಿಲ್ಲಿಸಿ ರಸ್ತೆ ಮಧ್ಯೆಯಿಂದ 22.5 ಮೀಟರ್ ಆಚೆಗೆ ಪೈಪ್ಲೈನ್ ಅಳವಡಿಸಲು ಕ್ರಮ ಜರುಗಿಸದಿದ್ದರೆ ರೈತರೊಂದಿಗೆ ಬೃಹತ್ ಪ್ರಮಾಣದಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಈ ವೇಳೆ ಮಲ್ಲಿಕಾರ್ಜುನ್ ಸಿದ್ದರೆಡ್ಡಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹೆಚ್ಚು ನೀರಿನ ಒತ್ತಡ ಇರುವ ಕೊಳವೆ ಪೈಪ್ಗಳು ನೇರ ಮಾರ್ಗದಲ್ಲಿ ಅಳವಡಿಸಬೇಕು. ಆದರೆ ಇಲ್ಲಿ ಅಡ್ಡದಿಡ್ಡಿಯಾಗಿ
ಅಳವಡಿಸಲಾಗುತ್ತಿದೆ. ಇದು ನೀರಿನ ಸರಾಗ ಹರಿಯುವಿಕೆಗೆ ಅಡ್ಡ ತಂದೊಡ್ಡಿ ಪೈಪುಗಳು ಸುಲಭವಾಗಿ ಒಡೆಯಬಹುದಾಗಿದೆ. ಕಾಮಗಾರಿ ಪ್ರಾರಂಭ ಹಂತದಲ್ಲಿದ್ದು ಈಗಲೇ ಸರಿಪಡಿಸಿದರೆ ಭವಿಷ್ಯದ ಸಮಸ್ಯೆಯನ್ನ ತಡೆಗಟ್ಟುವುದು ಸಾಧ್ಯವೆಂದು ಇಂಜಿನಿಯರ್ಗೆ ಕಿವಿಮಾತನ್ನ ಹೇಳಿದರು. ಸ್ಥಳದಿಂದಲೇ ಯೋಜನೆಯ ಉಸ್ತುವಾರಿ ಇಲಾಖೆಯಾಗಿರುವ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಉಪವಿಭಾಗ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ RS ಹಿರೇಗೌಡರವರನ್ನು ಸಂಪರ್ಕಿಸಿ ನಡೆಯುತ್ತಿರುವ ಅವೈಜ್ಞಾನಿಕ ಕಾಮಗಾರಿಯನ್ನ ಅವರ ಗಮನಕ್ಕೆ ತಂದು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಸದ್ಯ ನಡೆಯುತ್ತಿರುವ ಕಾಮಗಾರಿ ತಡೆ ಹಿಡಿದು ವೈಜ್ಞಾನಿಕ ಕಾಮಗಾರಿ ನಡೆಯುವಂತೆ ನೋಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಹೆದ್ದಾರಿಯು ಬ್ರಿಟಿಷರ ಕಾಲದಲ್ಲಿಯೇ ರಸ್ತೆಯ ಎರಡೂ ಬದಿಯಲ್ಲಿ 22.5 ಮೀಟರ್ ಆಚೆಗೆ ರೈತರ ಜಮೀನು ಇರುವಂತೆ ಮಾಡಿದ್ದಾರೆ. ಅನುಕೂಲಸ್ಥ ರೈತರು ಖಾಲಿ ಇದ್ದ ಈ ಜಾಗವನ್ನು ಅತಿಕ್ರಮಣ ಮಾಡಿಕೊಂಡು ರಸ್ತೆಗೆ ಬಂದಿದ್ದಾರೆ. ಇದರಿಂದಾಗಿ ಸರ್ಕಾರಿ ಯೋಜನೆಗಳ ಅನುಷ್ಠಾನಕ್ಕೆ ತೊಂದರೆಯಾಗತೊಡಗಿದೆ. ಮುಂದಿನ ದಿನಗಳಲ್ಲಿ 14 ಮೀಟರ್ ಅಗಲದ ಡಾಂಬರೀಕರಣ ರಸ್ತೆಯಾಗಲಿದೆ. ಇದೀಗ ಜೆಜೆಎಂ ಕಾಮಗಾರಿ ಅಳವಡಿಸುತ್ತಿರುವ ರಾ ವಾಟರ್ ಪೈಪ್ಲೈನ್ ಈಗಿರುವ 7 ಮೀಟರ್ ಡಾಂಬರೀಕರಣ ರಸ್ತೆಗೆ ಹೊಂದಿಕೊಂಡೇ ಮಾಡುತ್ತಿದ್ದಾರೆ. ಭವಿಷ್ಯದಲ್ಲಿ ಇದು ಅಪಾಯಕಾರಿಯಾಗಲಿದೆ. ಜೆಜೆಎಂನಂತಹ ಶಾಶ್ವತ ಕಾಮಗಾರಿಗಳಲ್ಲಿ ಈ ನಿರ್ಲಕ್ಷ್ಯ ತೋರಿದರೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕಾಮಗಾರಿ ನಡೆಸಿದರೆ ಮುಂದಿನ ದಿನಗಳಲ್ಲಿ ಆಗುವ ಅನಾಹುತಗಳಿಗೆ ಯಾರು ಹೊಣೆ? ಸಂಬಂಧಿಸಿದ ಅಧಿಕಾರಿಗಳು ಮಾತನಾಡಿದರೆ ಸರ್ಕಾರದ ಜಾಗವಾಗಿದ್ದು ರೈತರ ಅತಿಕ್ರಮಿಸಿದ ಭೂಮಿಯಲ್ಲೇ ಪೈಪ್ಲೈನ್ ಅಳವಡಿಸುವ ಕೆಲಸಕ್ಕೆ ತಕರಾರು ಮಾಡುವ ರೈತರ ವಿರುದ್ಧ ಪೊಲೀಸ್ ಠಾಣೆಯಲ್ಲೇ ದೂರು ಸಲ್ಲಿಸುವಂತೆ ಸ್ಪಷ್ಟ ನಿರ್ದೇಶನ ನೀಡಿದ್ದಾಗಿ ಹೇಳುತ್ತಾರೆ. ನೆಲದ ಮೇಲ್ಮಟ್ಟದಿಂದ 3 ಅಡಿ ಆಳದೊಳಗೆ ಪೈಪ್ಲೈನ್ ಹಾಕಿದರೆ ತಕರಾರು ಮಾಡುವಂತಿಲ್ಲ ಎನ್ನುವ ನಿಯಮ ಇದೆ. ಗುತ್ತಿಗೆದಾರರನ್ನ ಕೇಳಿದರೆ ರೈತರು ಅರಣ್ಯ ಇಲಾಖೆಯವರು ತಕರಾರು ಮಾಡುವ ಕಾರಣಕ್ಕೆ ರಸ್ತೆ ಪಕ್ಕದಲ್ಲಿಯೇ ಪೈಪ್ಲೈನ್ ಹಾಕುತ್ತಿದ್ದಾಗಿ ಸಬೂಬು ಹೇಳುತ್ತಾರೆ ಎಂದು ತಿಳಿಸಿದರು.